ಪಕ್ಷದ ವಿರುದ್ಧ ಬಂಡಾಯ ಬಾವುಟ ಹಾರಿಸಿದಂಥ ನನ್ನದು ಕಾರ್ಯಕರ್ತರ ಪರ ಹೋರಾಟ ಎಂದು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮೊಂದಿಗೆ ಚುನಾವಣಾ ಕಣದಲ್ಲಿರುವಂತಹ ರಘುಪತಿ ಭಟ್ರು ಎಂದು ನಮ್ಮೊಂದಿಗಿದ್ದಾರೆ. ನಿಮ್ಮ ಹಿಂದಿನ 3 ಚುನಾವಣೆಗಳನ್ನು ನೋಡಿದರೆ ಹೋಲಿಸಿದರೆ ಇದನ್ನು ವಿಭಿನ್ನ ಚುನಾವಣೆ ಅಂತ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಹಿಂದಿನ 3 ಚುನಾವಣೆಯಲ್ಲಿ ನಾನು ಪಕ್ಷದ ಚಿಹ್ನೆಯ ನಾಲ್ಕು ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆಯಿಂದ ಸ್ಪರ್ಧಿಸಿದ್ದೆ. ಈ ಬಾರಿ ಯಾವುದೇ ಚಿಹ್ನೆ ಇಲ್ಲ, ಯಾರಿಗೂ ಚಿಹ್ನೆ ಇಲ್ಲ. ಈ ಚುನಾವಣೆ ಕಳೆದ ಚುನಾವಣೆಗಳಿಂದ ವಿಭಿನ್ನವಾದದ್ದು. ಇದು ವ್ಯಕ್ತಿಗಳ ಸಾಧನೆ ಆಧಾರದಲ್ಲಿ ಈ ಚುನಾವಣೆ ನಡೀತದೆ ಅಂತ ಟ್ರೆಂಡ್ ಇದೆ. ಕಳೆದ ನೈಋತ್ಯ ಪದವೀಧರ ಇಲೆಕ್ಷನ್ ನೀವು ನೋಡಿದರು, ಆಯನೂರು ಮಂಜುನಾಥ್ ಆಗ ಹೊಸದಾಗಿ ಕಾಂಗ್ರೆಸ್ಸಿಂದ ಪಾರ್ಟಿಗೆ ಬಂದವರು, ಆದರೂ ಅವರನ್ನು ಸೀಟ್ ಕೊಟ್ಟರು. ಪಕ್ಷ ಅವರನ್ನು BJP ಅಂತ ಎಲ್ಲರೊಟ್ಟಿಗೆ ಕೆಲಸ ಮಾಡಿ ಗೆಲ್ಲಿಸಿದೆವು. ಈ ಬಾರಿಯ ಚುನಾವಣೆಯಲ್ಲಿ ಆ ಪಕ್ಷ BJPಯ ಕಾಂಗ್ರೆಸ್ ಅಂತ ಹೇಳುವಂಥದ್ದಿಲ್ಲ. ಈ ಸರ್ತಿ ವ್ಯಕ್ತಿಗಳ ಸಾಧನೆ ಆಧಾರಿತವಾದಂಥ ಚುನಾವಣೆ ಇದಾಗಿದೆ. ಯಾಕಂದರೆ ಕಾಂಗ್ರೆಸ್ಸಲ್ಲಿಯೂ ಕಳೆದ ಸರ್ತಿ 2 ಬಾರಿ ನಿಂತು ಪಕ್ಷವನ್ನು ಕಾಂಗ್ರೆಸ್ಸನ್ನು ಸದೃಢ ಮಾಡಿದಂಥ ದಿನೇಶ್ ನಿಂತಿದ್ದಾರೆ. ಆಯನೂರು ಮಂಜುನಾಥ್ BJPಯಿಂದ JDSಗೆ ಹೋಗಿ JDSಯಿಂದ ಕಾಂಗ್ರೆಸ್ ನಿಂತವರು ಇವತ್ತು ನಿಂತಿದ್ದಾರೆ. ಮತ್ತು ಡಾಕ್ಟರ್ ಧನಂಜಯ ಸರ್ಜಿಯವರು ಹೊಸತು, ಪಕ್ಷಕ್ಕೂ ಹೊಸ್ತು, ರಾಜಕೀಯಕ್ಕೂ ಹೊಸ್ತು. ರಾಜಕೀಯದ ಯಾವುದೇ ಅನುಭವ ಇಲ್ಲ, ವ್ಯವಹಾರ ವಿಸ್ತರಿಸಿದಂಥ ಅನುಭವ ಇರ್ಬೋದು. ನಾಳೆ ಗೆದ್ದ ಮೇಲೆ ರಾಜಕೀಯದಲ್ಲಿ ಏನು ಮಾಡ್ತಾರೆ, ಈಗ ಓಟ್ ಹಾಕೋದು ಯಾವುದೇ ಒಂದು ಆ ವ್ಯಕ್ತಿಯ ಬಿಸ್ನೆಸ್ನ ಸಾಧನೆಗಲ್ಲ, ಬಿಸ್ನೆಸ್ಸಲ್ಲಿ ಸಾಧನೆ ಮಾಡಿದ್ದಕ್ಕೆ ಓಟ್ ಹಾಕೋದಿಲ್ಲ. ಓಟ್ ಹಾಕೋದು ಯಾವುದಕ್ಕೆ ಕೇಳಿದರೆ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಇಷ್ಟವರೆಗೆ ಯಾವ ಕೆಲಸ ಮಾಡಿದ್ದಾರೆ ನೋಡಿ ಹಾಕಿದಂಥದ್ದು. ನನಗೆ ಬರುವಾಗ ನಾನು ತಳಮಟ್ಟದಿಂದ ಬೆಳೆದವು, ಯಾವುದೋ ಒಂದು ನನ್ನ ಕುಟುಂಬದ ರಾಜಕಾರಣದಿಂದ ಅಥವಾ ಯಾವುದೋ ಒಂದು ಹಣಬಲದಿಂದ ಜಾತಿ ಬಲದಿಂದ ಅಲ್ಲಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿ, ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ, ಯುವ ಮೋರ್ಚಾದ BJPಯ ಜಿಲ್ಲಾಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ, BJPಯ ಜಿಲ್ಲಾಧ್ಯಕ್ಷ ಸಂಘಟನೆ ಮಾಡಿ, ಹಂತ ಹಂತವಾಗಿ ಬಂದು ನಗರಸಭೆಯಲ್ಲಿಯೂ ಸ್ಥಳೀಯ ಸಂಸ್ಥೆಯ ಒಬ್ಬ ನಗರಸಭಾ ಸದಸ್ಯನಾಗಿ, ಜನಪ್ರತಿನಿಧಿಯಾಗೂ, ಶಾಸಕನಾಗಿ ಕೆಲಸ ಮಾಡಿದಂಥವ್ರು. ಶಾಸಕನಾಗಿಯೂ 3 ಬಾರಿ ಒಂದು ಚುನಾವಣೆಯಲ್ಲಿ ಉಡುಪಿ ಜನತೆ ಸೋಲಿಸಿಲ್ಲ. ಒಂದು ನಗರಸಭೆ, 3 ವಿಧಾನಸಭಾ ಚುನಾವಣೆ. ನಾನು ಸ್ಪರ್ಧಿಸಿದ ಎಲ್ಲ ಚುನಾವಣೆಯನ್ನು ನಮ್ಮ ಉಡುಪಿ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿದ್ದಾರೆ. ವಿಧಾನಸಭಾ ಸದಸ್ಯನಾಗಿಯೂ ನಾನು ಅಧೀನ ಶಾಸನ ರಚನಾ ಸಮಿತಿ ಅಧ್ಯಕ್ಷನಾಗಿ 2 ಅವಧಿಯಲ್ಲಿ ಕೆಲಸ ಮಾಡಿದ್ದೇನೆ. ಭಾಳ ಪ್ರಾಮುಖ್ಯವಾದಂಥ ಕೆಲಸ ಇರುವಂಥ ಒಂದು ಸಮಿತಿ ಅದು. ಸರ್ಕಾರಿ ಭರವಸೆ ಸಮಿತಿ, ವಿಧಾನಮಂಡಲದ ಸರ್ಕಾರಿ ಭರವಸೆ ಸಮಿತಿ ಅಧ್ಯಕ್ಷನಾಗಿ 2 ಬಾರಿ ಕೆಲಸ ಮಾಡಿದ್ದೆ. ಮತ್ತು ಸಂಸದೀಯ ವ್ಯವಸ್ಥೆಗಳಲ್ಲಿಯೂ ಕೆಲಸ ಮಾಡಿದಂಥ ಅನುಭವ ಇದೆ. ಹೋರಾಟದ ಹಿನ್ನೆಲೆ ಇದೆ. ಯಾವುದೇ ಒಂದು ವಿಷಯವನ್ನು ಕೈಗೆತ್ತಿಕೊಂಡ್ರೆ ಹೋರಾಟ ಮಾಡಿ ಅದರಲ್ಲಿ ಜಯಗಳಿಸಿದಂಥ, ಅದನ್ನು ಗುರಿ ಮುಟ್ಟಿಸಿದಂಥ ಹಿನ್ನೆಲೆ ಇದೆ. ಇದೆಲ್ಲವನ್ನು 5 ಜಿಲ್ಲೆಯ ಮತದಾರರು ಇದನ್ನು ಗಮನಿಸಿದ್ದಾರೆ. ಆ ದೃಷ್ಟಿಯಿಂದ ನಾನು ಪ್ರಬಲವಾದಂಥ ಗೆಲ್ಲುವಂಥ ಅಭ್ಯರ್ಥಿ ಆಗೋದು ಆ ಕಾರಣಕ್ಕೋಸ್ಕರ. ವ್ಯಕ್ತಿಯ ಸಾಧನೆ ಆಧಾರದಲ್ಲಿ ನಾನು ಗೆಲ್ತೇನೆ. ಈಗ ರಘುಪತಿ ಭಟ್ರು ಅಂದರೆ ಶಿಸ್ತಿನ ಒಬ್ಬ ಕಾರ್ಯಕರ್ತ. 2023ರಲ್ಲಿ ನಿಮ್ಮ ಹೇಳಿಕೆಯನ್ನು ರಾಜ್ಯದ ನಾಯಕರುಗಳು, ರಾಷ್ಟ್ರ ನಾಯಕರುಗಳು ಬಹಳಷ್ಟು ಹೊಗಳಿದ್ದಾರೆ. ಈಗ ಅದೇ ನಾಯಕರು ನಿಮ್ಮನ್ನು ಸ್ವಲ್ಪ ಹೀಗೆ ಹೇಳುವಾಗ ನಿಮಗೆ ಹೇಗೆ ಅನಿಸ್ತಾ ಇದೆ? ಈಗ ನನಗೇನು ವ್ಯತ್ಯಾಸ ಅನಿಸಲ್ಲ. ಅವರು ನೋಡಿ, ಇದೆಲ್ಲ ರಾಜಕೀಯದಲ್ಲಿ ಅವರವರು ಒಂದೊಂದು ಪಾತ್ರವನ್ನು ವಹಿಸೋದು. ಅವರು ಈಗ ಅವರ ಸ್ಥಾನದಲ್ಲಿದ್ದುಕೊಂಡು ಆ ಮಾತನ್ನು ಹೇಳಿದ್ದಾರೆ. ಒಂದಂತೂ ಸ್ಪಷ್ಟ, ಅವರಿಗೆ ಒಂದು ಬಿಸಿ ಮುಟ್ಟಿದೆ. ಇಲ್ದಿದ್ರೆ ರಾಜ್ಯದ ಇಷ್ಟವರೆಗಿನ ಚುನಾವಣೆಯಲ್ಲಿ, ವಿಧಾನ ಪರಿಷತ್ನ ಚುನಾವಣೆ ಇಷ್ಟು 7-8 ಬಾರಿಯ ಅವಧಿಯಲ್ಲಿ ಯಾವ ಮಂತ್ರಿಗಳು ಬಂದು ಇಲ್ಲಿ ಕ್ಯಾಂಪೇನ್ ಮಾಡಿದ್ದಿಲ್ಲ. ಇಲ್ಲಿ ಈ ಬಾರಿ ರಾಜ್ಯದ ಅಧ್ಯಕ್ಷರು ಪ್ರತಿ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ನಿಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆಯನ್ನು ಮಾಡಬೇಕು ಅಂತಾದರೆ ಇವತ್ತು ಪಕ್ಷಕ್ಕೆ ಯಾವ ರೀತಿಯ ಬಿಸಿ ಮುಟ್ಟಿದೆ ಅಂತ ಹೇಳುವಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ಅವ್ರ ಕೈಯಲ್ಲಿ ಇವತ್ತು ಮತದಾರರು ಇವತ್ತು ಡಿಸಿಷನ್ ಮಾಡಿದ್ದಾರೆ. ಕಾರ್ಯಕರ್ತರು ಕ್ಕಿಂತ ಜಾಸ್ತಿಯಾಗಿ ಮತದಾರರು ಇವತ್ತು ಡಿಸಿಷನ್ ಮಾಡಿದ್ದಾರೆ. ಅಲ್ಲ, ನಿಮ್ಮ ಸ್ಪರ್ಧೆಯಿಂದ BJP ಸ್ವಲ್ಪ ವಿಚಲಿತವಾದಾಗೆ ಕಾಣುವುದಿಲ್ಲ. ನೀವು 15 ದಿನದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೇರೆ ರೀತಿಯ ಹವಾವನ್ನು ಹುಟ್ಟಿಸಿ ಹಾಕಿದ್ದೀರಿ. ಇದರಿಂದ ಸ್ವಲ್ಪ ರಾಷ್ಟ್ರೀಯ ಪಕ್ಷವಾದ BJPಗೆ ಸ್ವಲ್ಪ ಮುಜುಗರದ ಹಾಗೆ ಆಗಲಿಲ್ವಾ ಅಂತ? ಅದು ನನಗೆ ಗೊತ್ತಿಲ್ಲ. ನಾನು ನಿಂತದ್ದು ಈ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ. ಹಾಗಾಗಿ ಅದಕ್ಕೆ ಬೇಕಾದಂಥ ತಂತ್ರಗಾರಿಕೆಯನ್ನು, ಅದಕ್ಕೆ ಬೇಕಾದಂಥ ಹೋರಾಟವನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಗೆಲ್ತೇನೆ. BJP ಅದರಿಂದ ವಿಚಲಿತ ಆಗಿದೋ ಇಲ್ವೋ ನನಗೆ ಗೊತ್ತಿಲ್ಲ. ವಿಚಲಿತ ಆದಾಗ ಈಗ ಕಾಣ್ತಾ ಇದೆ. ಇಲ್ಲದಿದ್ದರೆ ಇವತ್ತು ನೋಡಿ, ಯಾವ ಚುನಾವಣೆಯಲ್ಲಿಯೂ ಕಳೆದ ಬಾರಿ ಶಿಕ್ಷಕರ ಚುನಾವಣೆಯಲ್ಲಿ ಗಣೇಶ್ ಕಾರ್ಣಿಕರು ಸೋತರು.
ಏನು ಕಾರಣಕ್ಕೆ ಅಂತ ಎಲ್ರಿಗೂ ಗೊತ್ತಿದೆ. ಆ ಪ್ಯಾಕೆಟ್ ಹೋಗೋದು, ಶಿಕ್ಷಕರುಗಳಿಗೆ ಪ್ಯಾಕೆಟ್ ಹೋಗುವ ಮಟ್ಟಿಗೆ ನಮ್ಮ ಜಿಲ್ಲೆಯವರು ತಗೊಳ್ಳಿಲ್ಲ, ಆದರೆ ಬೇರೆ ಜಿಲ್ಲೆಗಳಲ್ಲಿ ಪ್ಯಾಕೆಟ್ ಹೋಗೋ ಮಟ್ಟಕ್ಕೆ ಬಂದಿತ್ತು. ಈ ಬಾರಿ ಡಾಕ್ಟರ್ ಧನಂಜಯ ಸರ್ಜಿ ಅಂತ ಒಬ್ಬ ಸಜ್ಜನನನ್ನು BJP ಕ್ಯಾಂಡಿಡೇಟ್ ಮಾಡಿದ್ರಿಂದ ಜನರಲ್ ಇಲೆಕ್ಷನ್ನಲ್ಲಿ ಸಹ ಇಲ್ಲದಿದ್ದ ರೀತಿಯಲ್ಲಿ ಗುಂಡು ಪಾರ್ಟಿಗಳು, ನೀವು ಎಲ್ಲಿ ಹೋಗಿ, ನಿಮ್ಮ ಶಿವಮೊಗ್ಗ ಹೋಗಿ, ದಾವಣಗೆರೆ ಹೋಗಿ, ಚಿಕ್ಕಮಗಳೂರು ಹೋಗಿ, ಗುಂಡು ಪಾರ್ಟಿಗಳು ನಿನ್ನೆ ಮೊನ್ನೆಯಿಂದ ಕವರ್ ಹೋಗಲಿಕ್ಕೆ ಪ್ರಾರಂಭ ಆಗಿದೆ. 2,000 ಮತದಾರರಿಗೆ ಪೇಮೆಂಟ್ ಮಾಡುವಂಥ ಮಟ್ಟಕ್ಕೆ ಇವತ್ತು ಬಂದಿದೆ. ಅಂದರೆ ಅದು ವಿಚಲಿತರಾದ್ರಿಂದಲೇ ಅಂತ ಇದು ಮಾಡೋದು. ಅವ್ರು ಯಾವುದೇ ಹಣ ಹೆಂಡ ಯಾವುದೇ ಮಾಡಿದರು, ಪದವೀಧರ ಮತದಾರರು ಪ್ರಬುದ್ಧರು. ನನಗೆ ತುಂಬ ಜನ ಫೋನ್ ಮಾಡಿದರು, ಸರ್ ಅಲ್ಲಿಂದ BJPಯ ಕಡೆಯಿಂದ 2,000 ಕೊಡ್ತಾ ಇದ್ದಾರೆ, ತಾವು ಕೊಡಬೇಕು ಅಂತ. ನಾನು ಹೇಳಿದೆ, ನಾನು ಈ ಚುನಾವಣೆಯನ್ನು ಶುದ್ಧೀಕರಣ ಮಾಡಲಿಕ್ಕೆ ನಿಂತವನು. ಈ ಚುನಾವಣೆ ಅಟ್ಲೀಸ್ಟ್ ಒಂದು ಪದವೀಧರ ಕ್ಷೇತ್ರವೊಂದು ಶುದ್ಧೀಕರಿಸಿಕೊಂಡಿತ್ತು. ಇಲ್ಲಿ ನಮ್ಮ ಅಟ್ಲೀಸ್ಟ್ ನೈಋತ್ಯ ಪದವೀಧರದಲ್ಲಿ ಶಂಕರಮೂರ್ತಿಯವರು 5 ಬಾರಿ ಗೆಲ್ಲುವಾಗಿರ್ಬೋದು, ಕಳಸತ್ತಿ ಆಯನೂರು ಮಂಜುನಾಥ್ ಗೆಲ್ಲುವಾಗಲೂ ಈ ಥರ ಪೇಮೆಂಟ್ಗಳು ಆಗಿರಲಿಲ್ಲ. ಆದರೆ ಈ ಸರ್ತಿ ಪೇಮೆಂಟ್ ಕೊಡುವಂಥ ಮಟ್ಟಕ್ಕೆ ಇವತ್ತು BJPಗೆ ಬರಬೇಕಾದ್ರೆ ಅದು ಭಾಳ ದುರ್ಗತಿ ಅಂತ ನಾನು ಭಾವಿಸ್ತಾ ಇದ್ದೀನಿ. BJPಯ ಮಟ್ಟಿಗೆ ಇಂಥ ಪರಿಸ್ಥಿತಿ BJP ಪದವೀಧರ ಮತದಾರರನ್ನು ಭಾಳ ಗಟ್ಟಿ ವಿಶ್ವಾಸ ನಂಬಿಕೆ ಇಟ್ಕೊಂಡಂಥ ಪಕ್ಷ. ಅದು ಇವತ್ತು ಹೆಂಡ ಪಾರ್ಟಿ, ಗುಂಡು ಪಾರ್ಟಿಯನ್ನು ಕೊಟ್ಟು, ನಿಮಗೆ ಪ್ಯಾಕೆಟ್ ಕೊಟ್ಟು, ದುಡ್ಡು ಕೊಟ್ಟು ಮತ ಖರೀದಿಸುವಂಥ ಪಟ್ಟಿಗೆ ಬಂದಿದೆ ಹೇಳಿದರೆ ಇದು ಎಲ್ಲಿ ತನಕ ಬಂದಿದೆ. ಇವತ್ತು ಡಾಕ್ಟರ್ ಧನಂಜಯ ಸರ್ಜಿ ಅಂತವರನ್ನು ಅಭ್ಯರ್ಥಿ ಮಾಡಿದ್ರಿಂದ ಈ ಸಂಸ್ಕೃತಿ ನಮಗೆ ಬಂತು. ಪರಿವಾರದವರು, ನಮ್ಮ ಸಂಘ ಪರಿವಾರದವರು ಇದನ್ನು ಏನು ಹೇಳ್ತಾರೆ ಅಂತ ಅವ್ರು ವಿಮರ್ಶೆ ಮಾಡ್ಕೊಳ್ಬೇಕು. ಇವತ್ತು ಸಂಘ ಪರಿವಾರದವರು ನಾವೆಲ್ಲ ಸ್ವಯಂ ಸೇವಕರು. ನಾವು ಪರಿವಾರದವರು ಯಾವಾಗಲೂ ನಮಗೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲೂ ಬಂದು ಹೇಳಿದ್ದಾರೆ, ಸ್ವಾವಲಂಬಿ ಬೂತ್ಗಳನ್ನು ಮಾಡಬೇಕು, ನಾವು ಸ್ವಾವಲಂಬಿ ಬೂತ್ ಮಾಡಬೇಕು, ಅಂದರೆ ಬೂತಿನ ಕಾರ್ಯಕರ್ತರಿ ಖರ್ಚಿಗೂ ಕೊಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಮತದಾರರಿಗೆ ನೇರ ಪೇಮೆಂಟ್ ಪದವೀಧರದಲ್ಲಿ ಧನಂಜಯ ಸರ್ಜಿ ಅಂತವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರಿಂದ ಪದವೀಧರ ಕ್ಷೇತ್ರದಲ್ಲಿ ಗುಂಡು ಪಾರ್ಟಿಯನ್ನು ಧನಂಜಯ ಸರ್ಜಿ ಅವರನ್ನು ಮಾಡಿದಂತಾಗ ಬರ್ತಾ ಇರುವಂಥದ್ದು ಇದು ಖಂಡಿತ BJPಗೊಂದು ಮುಂಚಿನ ದಿನಗಳಲ್ಲಿ ಭಾಳ ಎಚ್ಚರಿಕೆಯ ಗಂಟೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ಇದು BJPಗಿಂತ ಸಂಪ್ರದಾಯ ಇದ್ದವರು ಬರುವಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ನಾನು ಹೇಳ್ತೇನೆ. ಅಲ್ಲ, ಕೇಂದ್ರದ ನಿಮ್ಮ BJP ನಾಯಕರು ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಸೂಚಿಸಿದ ವ್ಯಕ್ತಿಗೆ ನೀವು ಕೆಲಸ ಮಾಡಬೇಕಾದ ಒಂದು ಶಿಸ್ತು ನಿಮ್ಮ BJP ಪಕ್ಷದಲ್ಲಿದೆ. ಈಗ ನೀವು ಆ ಪಕ್ಷದ BJP ನಿಯಮವನ್ನು ನೀವು ಮೀರಿದ್ರಿ. ಈಗ ಅವರು ಯಾರು ನಿಮ್ಮ ಎದುರು ನಿಂತ ಕ್ಯಾಂಡಿಡೇಟ್ ಅವರು ಜನಗಳಿಗೆ ದುಡ್ಡು ಹಂಚುವ ಮೂಲಕ ಅವರು ಕೂಡ ಅದನ್ನು ಉಲ್ಲಂಘಿಸ್ತಾರೆ. ಅದು ಏನು ಅನಿಸ್ತಾ ಇದೆ ನಿಮಗೆ ಈಗ? ಅಂದರೆ ಸರ್, ನನಗೆ ಏನನ್ನಿಸ್ತಾ ಇದೆ, ಸರಿ ಇದೆ, ನಾನು ಸಹ ಅದನ್ನು ಪಾಲಿಸ್ಕೊಂಡು ಬಂದವನೇ. ಈ ಸಮಯ ನನಗೆ 2013ರಲ್ಲಿ ಟಿಕೆಟ್ ತಪ್ಪಿದಾಗಲೂ ನಾನು ಪಕ್ಷ ಸುಧಾಕರ್ ಶೆಟ್ಟರನ್ನ ಕ್ಯಾಂಡಿಡೇಟ್ ಕೊಟ್ಟಾಗ ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡಿ ನಾನು ಅವರನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟವನು. 2023ರಲ್ಲಿ ನನಗೆ ಗೊತ್ತಿಲ್ಲದೆ ಎಲ್ಲ ಗೆಲ್ಲುವ ಲಕ್ಷಣಗಳು, ಹೈಯೆಸ್ಟ್ ಲೀಡರ್ ಗೆಲ್ಲುವ ಪರಿಸ್ಥಿತಿ ಇರುವಾಗಲೂ ನನಗೆ ಹೇಳದೆ ಕೊನೆಯ ಕ್ಷಣದಲ್ಲಿ ಜಾತಿಯ ಕಾರಣಕ್ಕೋಸ್ಕರ ನನಗೆ ಟಿಕೆಟ್ ತಪ್ಪಿದಾಗಲೂ ನಾನು ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಸೂಚಿಸಿದಂಥ ಅಭ್ಯರ್ಥಿ ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಮಾಡಿದ್ದೇನೆ. ಆದರೆ ಈ ಬಾರಿ ನನಗೆ 2 ವಿಷಯದಲ್ಲಿ ಕನ್ವಿನ್ಸ್ ಆಗಲಿಲ್ಲ. ಕಳೆದ ಸರ್ತಿ ನನಗೇನಾಗಿತ್ತು ಅಂದರೆ, ಓಕೆ, ಮೀನುಗಾರರಿಗೊಂದು ಪ್ರಾತಿನಿಧ್ಯ ಕೊಡಬೇಕಿತ್ತು. ಯಶ್ಪಾಲ್ ಸುವರ್ಣರು ಕಾಪುವಲ್ಲಿ ನಿಂತರೆ ಗೆಲ್ಲೋದಿಲ್ಲ, ಗುರುಮೇಶ್ವರ ಶೆಟ್ಟರ್ ಆದರೆ ಮಾತ್ರ ಗೆಲ್ತಾರೆ. ಇಲ್ಲಿ ನಾನು ಪ್ರಮೋದ್ ಮಧ್ವರಾಜನ್ನು ಪಾರ್ಟಿಗೆ ತಗೊಂಡಿದ್ದೆ, ಪಾರ್ಟಿ ಗಟ್ಟಿಯಾಗಲಿ ಅಂತ. ಏನು ನಮ್ಮ ಈಗ ಪಕ್ಷದ BJPಯ ಭಾಳ ನಿಷ್ಠಾವಂತ ಕಾರ್ಯಕರ್ತರಾದಂಥ ಪ್ರಮೋದ್ ಮಧ್ವರಾಜರು ಅವರು ಇವತ್ತು ಅವರನ್ನು ನಾನು ಪಾರ್ಟಿಗೆ ತಗೊಂಡೆ. ಅದರಿಂದ ಅವರೇ ಆ ದಿವಸ ಒಂದು ನಮ್ಮ ಬೂತ್ ಸಂಗಮದಲ್ಲಿ ಹೇಳಿದರು, ಬೂತ್ ಸಂಗಮದಲ್ಲಿ ಅವರೇ ಹೇಳಿದರು, ಯಾವಾಗಲೂ ಎದುರಾಳಿಗಳಿದ್ದರೆ ತಗೊಳ್ಳಲ್ಲ, ಆದರೆ ಇವರು ಪಕ್ಷ ಗಟ್ಟಿಯಾಗಲಿ ಅಂತ ತಗೊಂಡ್ರು. ಅದರಿಂದ ಅವರಿಗೆ ತೊಂದರೆ ಆಗ್ತದ ಇಲ್ವಾ ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಈಗ ತೊಂದರೆ ಆಗಿದೆ. ಆದರೆ ಏನಾಯಿತು, ಅವರನ್ನು ತಗೊಂಡಿದ್ರಿಂದ ಅಲ್ಲಿ ಕಾಂಗ್ರೆಸ್ 0 ಆಯಿತು, BJP ಸ್ಟ್ರಾಂಗ್ ಆಯಿತು, ಯಾರು ನಿಂತರೂ ಗೆಲ್ತದೆ ಅಂತ ಆಯಿತು. ನನಗೆ ಟಿಕೆಟ್ ತಪ್ಪಿತು. ಕೊಟ್ಟದ್ದು ಯಶ್ಪಾಲ್ ಅಂತ ಒಬ್ಬ ಕಾರ್ಯಕರ್ತ ಹೇಳೋ ಕಾರಣಕ್ಕೋಸ್ಕರ ನಾನು ಕೆಲಸ ಮಾಡಿದೆ. ಇಲ್ಲಿ ಭೌಗೋಳಿಕವಾಗಿ 40 ವರ್ಷದಿಂದ ಇದ್ದಂಥ ಉಡುಪಿ ಮಂಗಳೂರಿಗೆ ಕರಾವಳಿಗೆ ಶಿಕ್ಷಕರು, ಮಲ್ನಾಡಿಗೆ ಪದವೀಧರ ಇದ್ದದ್ದನ್ನು ಎರಡನ್ನೂ ಈಗ ಅಲ್ಲಿ ಕೊಟ್ಟರು. ಭೌಗೋಳಿಕವಾಗಿ ನ್ಯಾಯ ಅಲ್ಲ. ಕೊಟ್ಟದ್ದು ಇತ್ತೀಚೆಗೆ ಒಬ್ಬ ಪಕ್ಷಕ್ಕೆ ಬಂದಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ಬಾಲ್ಯದಿಂದ ಸ್ವಯಂ ಸೇವಕರು. 10ನೇ ಕ್ಲಾಸಲ್ಲಿ 11ನೇ ಕ್ಲಾಸಲ್ಲಿ ITC ಆಗಿದೆ, OTC ಆಗಿದೆ, ಮತ್ತು ಏನು ವಿಕಾಸ್ ಟ್ರಸ್ಟ್ ಇಲ್ಲ ಹೇಳ್ತಾರೆ. ಆದರೆ ಹರ್ಷ ಕೊಲೆಯ ಸಂದರ್ಭದಲ್ಲಿ ಶಾಂತಿಗಾಗಿ ನಡೆಗಿಂತ ನಕ್ಸಲ್ವಾದಿಗಳೊಟ್ಟಿಗೆ, ಕಮ್ಯುನಿಸ್ಟ್ಗಳೊಟ್ಟಿಗೆ ಮತ್ತು ಪ್ರಗತಿಪರರು ಅಂತ ಹೇಳಿಕೊಳ್ಳೊಟ್ಟಿಗೆ ಅವ್ರು ಮಾಡುವಂಥ ಅವಕಾಶ ಉದ್ದೇಶ ಏನಿತ್ತು. ಮಾಡಿದ್ದಾರೆ ಪರಿವಾರನ ಇಟ್ಕೊಂಡೆ, ಶಾಂತಿಗಾಗಿ ನಡೆ ಪರಿವಾರ ಇಟ್ಕೊಂಡು ಮಾಡ್ಬೋದಿತ್ತಲ್ಲ. ಪರಿವಾರ ಯಾರು ಭಾಗವಹಿಸಲಿಲ್ಲ ಅದರಲ್ಲಿ.
ಬಿ ಜೆ ಪಿಯವರು ಯಾರು ಭಾಗವಹಿಸಲಿಲ್ಲ. ಬಿ ಜೆ ಪಿ ಎಗೇನ್ಸ್ಟ್ ಯಾರದ್ದು ಅಂದರೆ ಆಗ ಕಾಂಗ್ರೆಸ್ಸಿಗೆ ಅವರು ಟಿಕೆಟ್ ಟ್ರೈ ಮಾಡ್ತಾಯಿದ್ರು, ಕಾಂಗ್ರೆಸ್ಸಲ್ಲಿ ವಿಧಾನಸಭೆಗೆ ನಿಲ್ಲಿಗೆ ಟ್ರೈ ಮಾಡ್ತಾಯಿದ್ರು. ಅಲ್ಲಿ ಅವರು ಕಾಂಗ್ರೆಸ್ನವ್ರು ಕೊಡಲಿಲ್ಲ, ಕಡೆ ಬಿ ಜೆ ಪಿ ಬಂದು ಟ್ರೈ ಮಾಡಿದ್ರು. ಅಂದರೆ ಅವ್ರಿಗೆ ಯಾವುದೇ ಸೈದ್ಧಾಂತಿಕ ನಿಲುವು ಅಂತ ಹೇಳುವಂಥದ್ದಿಲ್ಲ ಅಂತ ಹೇಳುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ನನ್ನ ಸೈದ್ಧಾಂತಿಕ ನಿಲುವು ನಾನು ಸ್ಪಷ್ಟಪಡಿಸಿದ್ದೇನೆ. ನಾನು ಹಿಂದುತ್ವದಲ್ಲಿ ಬೆಳೆದವನು, ರಾಷ್ಟ್ರೀಯತೆಯಿಂದ ಬೆಳೆದಂಥವನು. ನಾನು ಈ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಪಕ್ಷದ ಚಿಹ್ನೆ ಇಲ್ಲದಿದ್ದರಿಂದ, ಇನ್ನೂ ಭಾಳ ಇಂಪಾರ್ಟೆಂಟ್, ಇದರಲ್ಲಿ ಚಿಹ್ನೆ ಇಲ್ಲ, ಹೆಸರಿನ ಮುಂದೆ ಪ್ರಾಶಸ್ತ್ಯ. ನೀವು ಚಿಹ್ನೆ ಇದ್ದರೆ ನಾನು ನಿಲ್ತಿರಲಿಲ್ಲ ಇತ್ತು. ಮತ್ತು ಇದು ಗೆದ್ದು ಯಾವುದೇ ಸರ್ಕಾರ ರಚನೆ ಆಗಲ್ಲ. ಅದು ಸರ್ಕಾರ ವಿಧಾನಸಭೆಯಲ್ಲಿಯೂ ಸರ್ಕಾರ ರಚನೆ ಆಗೋದಿಲ್ಲ, ಅಥವಾ ಲೋಕಸಭೆಯಲ್ಲೂ ಸರ್ಕಾರ ರಚನೆ ಆಗೋದಿಲ್ಲ. ಆ ದೃಷ್ಟಿಯಿಂದ ನಾನು ಪಕ್ಷಕ್ಕೆ, ನಾನು ಗೆದ್ದ ಮೇಲೆ ಪಕ್ಷ ಅಂತಲೇ ಹೇಳಿದ್ದೇನೆ. ನಾನು ಗೆದ್ದ ಮೇಲೆ ಪಕ್ಷದ ವಿಧಾನ ಪರಿಷತ್ ಸದಸ್ಯನಾಗಿ ಇರ್ತೇನೆ ಅಂತ ಹೇಳಿದ್ದೇನೆ. ಆ ದೃಷ್ಟಿಯಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ಚುನಾವಣೆಗಳು ವಿಷಯಗಳು ಬೇರೆ ಇದ್ದರೂ ನಾನು ನಿಂತದ್ದು ಯಾಕೆ ಅಂದರೆ, ನಾನು ಎಲೆಕ್ಟ್ರಲ್ ಪೊಲಿಟಿಕ್ಸಲ್ಲಿ 2001ರಲ್ಲಿ ನಗರಸಭಾ ಸದಸ್ಯನಾಗಿ, 2004ರಿಂದ 3 ಬಾರಿ ಶಾಸಕನಾಗಿ ಜನರೊಟ್ಟಿಗೆ ಇದ್ದವನು, ಜನರ ಕೆಲಸ ಮಾಡ್ತಾ ಇದ್ದಂಥವನು. ನನಗೀಗ ಒಂದು ಯಾವುದೇ ಅಧಿಕಾರದ ನಶೆ ಅಲ್ಲ, ನನಗೆ ಅಧಿಕಾರದ ಆಸೆಯೂ ಅಲ್ಲ, ಅಧಿಕಾರದ ತುಡಿತ, ಕೆಲಸ ಮಾಡುವಂಥ ತುಡಿತ ಇದೆ ನನಗೆ. ಜನರ ಕೆಲಸ ಮಾಡಬೇಕಾದ್ರೆ ಅಧಿಕಾರ ಬೇಕು ಅಂತ. ಹಾಗಾಗಿ ಇದು ಸೂಕ್ತವಾದಂಥ ಚುನಾವಣೆ. ಲೋಕಸಭೆ ಚುನಾವಣೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ಮೋದಿ ಪರವಾಗಿ, ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇವೆ. ಇದರಿಂದ ಪಕ್ಷಕ್ಕೆ ಏನು ತೊಂದರೆ ಆಗೋದಿಲ್ಲ ಕಾರಣಕ್ಕೋಸ್ಕರ ನಾನೊಬ್ಬ ಜನಪ್ರತಿನಿಧಿಯಾಗಿ ಜನರ ಕೆಲಸ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಈ ಸತಿ ಸ್ಪರ್ಧೆ ಮಾಡಿದ್ದೆ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ರಘುಪತಿ ಭಟ್ರು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ, ನಮ್ಮದು 27 ಕ್ಷೇತ್ರದಲ್ಲೂ ನಮ್ಮದು ಹವಾ ಇದೆ ಅಂತ ಹೇಳಿ. ಅಷ್ಟು ಹವಾ ಇದ್ದರೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನು ಕರೆಸಿ ಸಭೆ, ಈಗ ಲೋಕಸಭೆ ಚುನಾವಣೆ ಮುಗಿಯೋ ಮೊದಲೇ ಅಲ್ಲಿ, ಈಗ ನಿನ್ನೆಗೆ ಚುನಾವಣೆ ಮುಗಿದದ್ದು, ಚುನಾವಣೆ ನಡೀತಾ ಇರುವಾಗ ಒಬ್ಬ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನು ಕರೆದು ಸಭೆ ಮಾಡುವಂಥದ್ದು, ಇವತ್ತು ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ಪ್ರವಾಸ ಮಾಡುವಂಥದ್ದು, ಮತ್ತು ಇವತ್ತು ಹೆಂಡ ಹಂಚುವಂಥದ್ದು, ಹಣ ಹಂಚುವ ಅವಶ್ಯಕತೆ ಯಾಕೆ ಬೇಕಿತ್ತು? ನಾನು ಉಡುಪಿ ಕ್ಷೇತ್ರ ಮಾತ್ರ, ಅದು ಉಡುಪಿಯಲ್ಲಿ ಎಷ್ಟು ಒಂದು 10-11 ಸಾವಿರ ಉಡುಪಿ ಮತ್ತು ಬ್ರಹ್ಮಾವರದಲ್ಲಿ ನೋಂದಾಯಿತಾದ್ದು. ಅಷ್ಟಕ್ಕೆ ಮಾತ್ರ ಇದ್ದರೆ ಅವರಷ್ಟು ಭಯ ಪಡುವಂಥ ಅವಶ್ಯಕತೆ ಏಕಿತ್ತು ಅಂತ ಅವರು ವಿಮರ್ಶೆ ಮಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಅದು ನಾಡು ಚುನಾವಣೆಯಲ್ಲಿ ರಿಸಲ್ಟಲ್ಲಿ ಗೊತ್ತಾಗ್ತದೆ ಎಲ್ಲೆಲ್ಲಿ ಎಷ್ಟೆಷ್ಟು ಓಟ್ ಬಂದಿದೆ ಅಂತ. ರಘುಪತಿ ಭಟ್ರಿಗೆ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು, ಮಂಗಳೂರಿನ ಜನತೆ ಯಾಕೆ ಓಟ್ ಹಾಕಬೇಕು ಉಡುಪಿ ಬಿಟ್ಟು? ಇದು ಭಾಳ ಪ್ರಾಮುಖ್ಯವಾದ ಕ್ವಶನ್ ಇದು. ನೋಡಿ, ಈ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥದ್ದು, ಅವರು ಆ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಅದರಲ್ಲಿ ಕೆಲಸ ಮಾಡಬೇಕು, ಆ ವಿಭಾಗಕ್ಕೆ, ಮತ್ತು ಜನರ ಧ್ವನಿಯಾಗಿರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಮಾಡಬೇಕು. ಈಗ ನಾನೊಬ್ಬ ಟೆಸ್ಟೆಡ್ ಲೀಡರ್, 3 ಬಾರಿ ಶಾಸಕನಾದಾಗ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಿದೆ. ಇದು ನಾನು ಇವತ್ತು ಪ್ರವಾಸ ಮಾಡುವಾಗ ನಾನು ಉಡುಪಿ ಮಂಗಳೂರಿಗೆ ಮಾತ್ರ ಗೊತ್ತಿದೆ, ಮೇಲೆ ಗೊತ್ತಿಲ್ಲ ಅಂತ ಎಣಿಸ್ಕೊಂಡಿದ್ದೆ. ಆದರೆ ನಾನು ಹೋಗಿ ಕೇಳ್ತಾ ಇದ್ದೆ, ಸರ್ ನಾನು ರಘುಪತಿ ಭಟ್ರು ಅಂತ ಉಡುಪಿಯ ಮಾಜಿ ಶಾಸಕ, 3 ಬಾರಿ ಶಾಸಕನಾಗಿದ್ದೇನೆ ಅಂತ ಹೇಳಿದ್ಕೂಳೆ, ನಿಮ್ದು ಯಾರಿಗೆ ಗೊತ್ತಿಲ್ಲ ಸರ್? ನಿಮ್ಮ ಪ್ರತಿಯೊಂದು, ನೀವು ಹಡಿಲು ಭೂಮಿ ಕೃಷಿ ಮಾಡಿದ್ದು 1,500 ಈ ದೇಶದಲ್ಲಿ ಯಾವ ಶಾಸಕರುಗಳು ಮಾಡಲಿಲ್ಲ, ಅದು ಗೊತ್ತಿದೆ ಸರ್. ಶಾಲೆಗೆ ಹೋದರೆ ಸರ್ ನಿಮ್ಮಲ್ಲಿ ಇಡೀ ರಾಜ್ಯದಲ್ಲೇ ವಿನೂತನವಾದಂಥ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ನೀವು ಮಾಡಿದ್ದೀರಿ, ಶಿಕ್ಷಕರ ಸಾಧನೆಯ ಮೇಲೆ, ಮೆರಿಟ್ನ ಮೇಲೆ ಅವರಿಗೆ ನೀವು ಮಾಡಿದ್ದೀರಿ, ನೀವು ಯಕ್ಷಗಾನವನ್ನು ಪ್ರತಿ ಶಾಲೆಯಲ್ಲಿ ಕಲಿಸಿದ್ದೀರಿ ಅಂತ ಅವರಾಗಿ ನನಗೆ ನೆನಪಿಸ್ತಾರೆ. ಅಂದರೆ ನನ್ನ ಸಾಧನೆಗಳು ಆ 5.5 ಜಿಲ್ಲೆಗೂ ತಲುಪಿದೆ. ಮತ್ತು ನನ್ನ ಮನವಿ ಪತ್ರವು ಕ್ಲಿಯರಾಗಿ ನಾನು ಅಭಿವೃದ್ಧಿಯ ದೃಷ್ಟಿಯಿಂದ ನನ್ನೆಲ್ಲ ಅಭಿವೃದ್ಧಿ ಇದನ್ನು ಕೊಟ್ಟು ಮಾಡಿದ್ದೇನೆ. ಹಾಗಾಗಿ ಇವರಿಗೆ ರೀಚ್ ಆಗಿದೆ ಜನರಿಗೆ. ಪರಿಷತ್ತು ಮೇಲ್ಮನೆ ಕೇವಲ ಅದು ಚಿಂತಕರಿಗೆ, ಕಲಾವಿದರಿಗೆ ಮತ್ತು ಸ್ವಲ್ಪ ಬುದ್ಧಿಜೀವಿಗಳಿಗೆ ಎಂಬವರಿಗೆ. ನೀವು ಜನರೊಟ್ಟಿಗೆ ಇರುವವರು, ಜನರೊಂದಿಗೆ ಬೆರೆತವರು, ನಿಮಗೆ ಈ ಚುನಾವಣೆ ಅಷ್ಟೊಂದು ಅಗತ್ಯ ಆಯಿತಾ? ನೋಡಿ, ಪದವೀಧರ ಚುನಾವಣೆ ಚಿಂತಕರ ಇದು ವಿಧಾನ ಪರಿಷತ್ ಒಬ್ಬ ಚಿಂತಕರ ಚಾವಡಿ. ನೀವು ನೋಡಿರ್ಬೋದು, ಶಾಸಕನಾಗಿದ್ದಾಗ ನಾನು ವಿಧಾನಮಂಡಲದ ಅಧಿವೇಶನದಲ್ಲಿ ಅತಿ ಹೆಚ್ಚು ಭಾಗವಹಿಸಿದವನು. ಆ್ಯಬ್ಸೆಂಟ್ಸ್ ನನಗೆ ಭಾಳ ಕಡಿಮೆ. ನಾನು ನನ್ನ ಸಾಧ್ಯವಾದಷ್ಟು ವಿಧಾನಸಭೆಯಲ್ಲಿ ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಪ್ರತಿಧ್ವನಿಸಿದವನು. ಮತ್ತು ಎಷ್ಟೋ ವಿಷಯಗಳಲ್ಲಿ ಇಲ್ಲಿಗೆ ನಾನು ವಿಧಾನಸಭೆಯಲ್ಲಿ ಪರಿಣಾಮಕಾರಿಯಾಗಿ ಮಾತಾಡಿ ಯಶಸ್ವಾಗಿದೆ. ಜಿಲ್ಲಾಸ್ಪತ್ರೆ ವಿಧಾನಸಭೆಯಲ್ಲಿ ಪರಿಣಾಮಕಾರಿಯಾಗಿ ಮಾಡಿ ಆದದ್ದು. ನಮ್ಮ ಕೃಷಿ ಝೋನ್ನಲ್ಲಿ 10 ಸೆನ್ಸ್ ಜಾಗವನ್ನು
ಕನ್ವರ್ಷನ್ಗೆ ಕೊಡಬೇಕು ಅಂತ ಹೇಳುವಂಥದ್ದು ಹೋರಾಟ, ನಾವು ವಿಧಾನಸಭೆಯೊಳಗೆ ಹೋರಾಟ ಆಗಿ ನಾನು ಅದರಲ್ಲಿ ಜಯ ಆಗಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಅವ್ಯವಸ್ಥೆಯ ಬಗ್ಗೆಯೂ ವಿಧಾನಮಂಡಲ, ಹೀಗೆ ನಾನೊಂದು ವಿಧಾನಮಂಡಲದಲ್ಲಿ ಒಂದು ಸಂಸದೀಯ ಪಟುವಾಗಿ ಕೆಲಸ ಮಾಡಿದಂಥವನು, ನಿಕಟವಾಗಿ ನಿರಂತರ ಸದನದಲ್ಲಿ ಇರ್ತಾ ಇರುವನು, ಅಂಥವರು ವಿಧಾನ ಪರಿಷತ್ತಿಗೆ ಬೇಕು. ಎರಡನೇದು ನೋಡಿ, ನಾನೊಬ್ಬ ಅತ್ಯುತ್ತಮ ಕ್ರೀಡಾ ಸಂಘಟಕ. ಅದು ಬ್ಯಾಡ್ಮಿಂಟನ್ ಇರ್ಬೋದು, ಅಥ್ಲೆಟಿಕ್ ಇರ್ಬೋದು, ಮ್ಯಾರಥಾನ್ ಇರ್ಬೋದು. ಕಳೆದ ಅವಧಿಯಲ್ಲಿ 2022 ಡಿಸೆಂಬರಿಂದ 23 ಜನವರಿಯೊಳಗೆ 3 ನ್ಯಾಷನಲ್ ಮೀಟನ್ನು ನಾನು ಮಾಡಿದ್ದೇನೆ. ಒಂದು ಅಥ್ಲೆಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂಡರ್ 19, ಎಂಥ ಯಶಸ್ವಿ, ಇಡೀ ಉಡುಪಿ ಮಂಗಳೂರಲ್ಲಿ ಇಷ್ಟವರೆಗಾಗಲಿ ಅಷ್ಟು ಚಂದದಲ್ಲಿ ಮಾಡಿದ್ದೇವೆ. ಡಾಕ್ಟರ್ ಜಿ ಪರಮೇಶ್ವರರು ನಮಗೆ ಕೊಟ್ಟು ಅವರೆಲ್ಲರೂ ಪ್ರಶಂಸೆ ಪಡುವಂಥ ರೀತಿಯಲ್ಲಿ. ಮತ್ತು ಸಿ ವಾಟರ್ ನ್ಯಾಷನಲ್ ಕಾಂಪಿಟೇಷನ್, ಏಷ್ಯಾ ಸೆಲೆಕ್ಷನ್ ಮಲ್ಪೆಯಲ್ಲಿ ನಮ್ಮ ಬೀಚ್ ಉತ್ಸವದ ಸಂದರ್ಭದಲ್ಲಿ ಮಾಡಿದ್ದೇವೆ. ಅತ್ಯಂತ ಯಶಸ್ವಿಯಾದಂಥದ್ದು ಮಾಡಿದ್ದೇವೆ. ಇಡೀ ಬೆಂಗಳೂರು ಬಿಟ್ಟೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಡ್ರ್ಯಾಗನ್ ಬೋಟ್ ಕಾಂಪಿಟೇಷನ್, ನ್ಯಾಷನಲ್ ಲೆವೆಲ್ ಡ್ರ್ಯಾಗನ್ ಬೋಟ್ ಕಾಂಪಿಟೇಷನ್, ಏಷ್ಯಾ ಸೆಲೆಕ್ಷನ್, ಅದು 3 ಮಾಡಿದ್ದೇನೆ. ನೀವು ಪ್ರತಿ ವರ್ಷ ಮಣಿಪಾಲ್ ಮ್ಯಾರಥಾನ್ ಅಂತ ಮಣಿಪಾಲ್ ಯೂನಿವರ್ಸಿಟಿಯ ನೇತೃತ್ವದಲ್ಲಿ ಈಗ ಆಗ್ತಾ ಇದೆ. ಮುಂಚೆ ಉಡುಪಿ ಮ್ಯಾರಥಾನ್ ಅಂತ ಮಾಡ್ತಾಯಿದ್ದು, ಅದರ ಸಂಘಟಕ ನಾನೇ. ನೀವು ಅಥ್ಲೆಟಿಕ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಏನಿದ್ರೂ ನಾನು ಮಾಡುವಂಥವನು. ಇದು ಇಂಥ ವಿಧಾನ ಪರಿಷತ್ನ ಸ್ಥಾನಕ್ಕೆ ತುಂಬ ಸೂಕ್ತ ಆಗ್ತದೆ. ಕಲೆ, ಯಕ್ಷಗಾನವನ್ನು ಕಲಿಸ್ಕೊಳ್ತಾ ಇದ್ದೇನೆ. ಈ ರೀತಿ ನಾನೊಬ್ಬ ಕಲೆ, ಕ್ರೀಡೆ, ವಿದ್ಯಾಕ್ಷೇತ್ರ ಇದರಲ್ಲೆಲ್ಲ ಸಾಕಷ್ಟು ಸಾಧನೆಯನ್ನು ಮಾಡೋದು. ನನ್ನ ಪ್ರಕಾರ ನಾನು ಈ ಪದವೀಧರ ವಿಧಾನಸಭಾ ಕ್ಷೇತ್ರಕ್ಕೆ ಭಾಳ ಸೂಟೇಬಲ್ ಆಗಿ ನನಗೆ ಕೆಲಸ ಮಾಡುವ ಆಸಕ್ತಿಯ ವಿಷಯ. ನಾನು ಅದರಲ್ಲಿ ತುಂಬ ಪರಿಣಾಮಕಾರಿಯಾಗಿ ಖಂಡಿತ ಕೆಲಸ ಮಾಡ್ತೇನೆ ಗೆದ್ದ ಮೇಲೆ. ಈ ಪದವೀಧರರು ಎಜುಕೇಟೆಡ್ ಜಾಸ್ತಿಯಾಗಿ ಮೋದಿ ಫ್ಯಾನ್, BJP ಅವ್ರಿಗೆ, ಅವರು ಅದನ್ನು ಬಿಟ್ಟು ನಿಮಗೆ ಪಕ್ಷೇತರರಿಗೆ ಓಟ್ ಹಾಕ್ಬೋದಾ ಅಂತ. ನಾನು ಮೋದಿ ಫ್ಯಾನೇ, ನಾನೇನು ಮೋದಿ ವಿರೋಧಿ ಅಲ್ಲ. MP ಚುನಾವಣೆಯಲ್ಲಿ ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಅಂತ 42 ದಿವಸ ಶಿವಮೊಗ್ಗದಲ್ಲಿ ಅಲ್ಲೇ ಉಳಿದು ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ರಾಘವೇಂದ್ರ ಯಡಿಯೂರಪ್ಪನವರ ಕ್ಯಾಂಡಿಡೇಟ್ನಲ್ಲಿ ಮೋದಿ ಪ್ರಧಾನಿ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ. ಮೋದಿ ಹೇಗೆ ಪ್ರಧಾನಿಯಾಗಿ ಯಶಸ್ವಿಯ, ನಾನು ಶಾಸಕನಾಗಿ ನನ್ನ ಮಟ್ಟಿಗೆ ಅಷ್ಟು ದೊಡ್ಡದಲ್ಲ. ಅವರು ಅದ್ಭುತ ಬಿಡಿ, ಅವರೊಬ್ಬ ನರೇಂದ್ರ ಮೋದಿಯವರು ಒಬ್ಬರು ಪವಾಡ ಪುರುಷ. ಅವರು ಬೇರೆ ಅವರು, ಆದರೆ ಅವರ ತತ್ವವನ್ನೇ ನಾನು ಪಾಲಿಸಿಕೊಂಡು ಸ್ವಲ್ಪವಾದರೂ ಬಂದಿದ್ದೇನೆ. ಕೆಲಸ ಫುಲ್ ಟೈಮ್, ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ, ಅಭಿವೃದ್ಧಿ ಮತ್ತು ಎಲ್ಲರನ್ನ ಸಮಾನವಾಗಿ ನೋಡೋದು, ಎಲ್ಲ ಜಾತಿ ಮತ ಧರ್ಮವನ್ನು ಸಮಾನವಾಗಿ ನೋಡುವಂಥದ್ದು. ಮೋದಿಯವರ ತುಂಬ ನಾನು ಫಾಲೋವರ್. ಮೋದಿಯವರು ಅವರಷ್ಟು ಮಾಡಲಿಕ್ಕಾಗದಿದ್ದರು ಉಡುಪಿಯ ಮಟ್ಟಿಗೆ ನಾನು ಮೋದಿಯ ರೀತಿಯಲ್ಲೇ ಕೆಲಸ ಮಾಡಿದಂಥದ್ದು. ಸಣ್ಣ ಮಟ್ಟದಲ್ಲಿರ್ಬೋದು, ಆದರೆ ನನ್ನ ಎಲ್ಲ ಆದರ್ಶಗಳು ಮೋದಿಯವರ ಒಂದು ನಡೆಯುತ್ತಾ ಇದೆ. ಹಾಗಾಗಿ ನನ್ನ ಕೇಂದ್ರದಲ್ಲಿ ಮೋದಿ ಹೇಗೆ ಪ್ರಧಾನಿ ಆಗಬೇಕು ಅಂತ ಜನ ಬಯಸ್ತಾರ, ರಘುಪತಿ ಭಟ್ರು ಒಬ್ಬ ಜನಪ್ರತಿನಿಧಿಯಾಗಿ ಇರಬೇಕು ಅಂತ ಖಂಡಿತ ಜನ ಬಯಸ್ತಾ ಇದ್ದಾರೆ. ಹೋದಾಗ ಹೇಳ್ತಾರೆ, ಸರ್ ನಿಮ್ಮಂಥವರೊಂದು ಎಲೆಕ್ಟ್ರಲ್ ಪೊಲಿಟಿಕ್ಸಿಂದ ಹಿಂದೆ ಹೋಗಬಾರ್ದು ಸರ್, ನೀವು ಬರಲೇಬೇಕು, ಅದಕ್ಕೆ ಪಾರ್ಟಿ ಇಲ್ಲ, ಪಾರ್ಟಿ ಬಿಟ್ಟು ನೀವು ಬರಬೇಕು ಅಂತ ಜನ ಅನ್ಸಾರೆ. ಹೇಗೆ ಮೋದಿ ಪ್ರಧಾನಿ ಆಗಲೇಬೇಕು ಅಂತ ಜನರ ಮನಸ್ಸಲ್ಲಿ ಇದೆಯಾ, ನನ್ನನ್ನು ಸೇರಿದಂತೆ, ಅದೇ ರೀತಿ ನಮ್ಮ ಪದವೀಧರ ಮತದಾರರ ಮನಸ್ಸಲ್ಲಿಯೂ ರಘುಪತಿ ಭಟ್ರು ಈ ಸತಿ ವಿಧಾನ ಪರಿಷತ್ ಸದಸ್ಯರಾಗಿ ಆ ವಿಭಾಗಕ್ಕೆ ಒಂದು ನ್ಯಾಯ ಕೊಡಬೇಕು ಅಂತ ಎಲ್ರಿಗೂ ಅನಿಸಿದೆ. ರಘುಪತಿ ಭಟ್ರು ಹಿಡಿದ ಕೆಲಸವನ್ನು ಬಿಡದೆ ಮಾಡುವವರು, ಅದನ್ನು ಬಿಟ್ಟು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಬೋದಿತ್ತ ನೀವೇ ಹೇಳಿದ್ರಿ ಹಿಡಿದ ಕೆಲಸವನ್ನು ಬಿಡುವಂತ. ನಾವು ಕೆಲಸ ಮಾಡುವ ನಾನು, ಇದು ಸ್ಪಷ್ಟ ನನಗೆ. ಬೇರೆ ಈಗ ಯಾಕೆ ನಾನು ನಿಂತದ್ದು ಅಂದರೆ, ನನಗೆ ಪಕ್ಷದಲ್ಲಿ ಅನ್ಯಾಯ ಆಗಿದೆ, ನನಗೆ ನನ್ನನ್ನು ಅವಗಣಿಸಿದ್ದಾರೆ, ಎಲ್ಲ ಸರಿ. ಆದರೆ ನಾನು ನಿಂತದ್ದು ಇನ್ನು ನನಗೆ ಎಲೆಕ್ಟ್ರಲ್ ಪೊಲಿಟಿಕ್ಸಲ್ಲಿ ಬೇರೆ ಅವಕಾಶಗಳು ಸಿಕ್ಕಲ್ಲ. ಅಂದರೆ MLA ನಾನು ಪುನಃ ನಿಲ್ಲುವ 4 ವರ್ಷ ಕಾದು ಅಂತ ಹೇಳಿದರೆ ಅಲ್ಲಿ ಆಲ್ರೆಡಿ ನಾವೇ ಗೆಲ್ಲಿಸಿ ಅಂತ MLAಗಳಿದ್ದಾರೆ. MP ನಮಗೆ ಜಾತಿಯ ಕಾರಣಕ್ಕೆ ಕೊಡೋದಿಲ್ಲ. ಈಗ ವಿಧಾನಸಭೆಯಿಂದ MLC ನಮಗೆ ಜಾತಿಯ ಕಾರಣಕ್ಕೆ ಕೊಡಲ್ಲ. ಇದು ನನಗೆ ಪದವೀಧರ ಮತದಾರ ವಿಶ್ವಾಸ ತಗೊಂಡು ಗೆದ್ದರೆ ಕೆಲಸ ಮಾಡ್ಬೋದು. ನಾನು ವಿಧಾನ ಪರಿಷತ್ ಸದಸ್ಯನಾದರೆ MLA ಇದ್ದಾಗ ಎಷ್ಟು ಕೆಲಸ ಮಾಡಿದ್ದೇನೋ ಅದಕ್ಕೆ ದುಪ್ಪಟ್ಟು ಕೆಲಸ ಮಾಡ್ತೇನೆ. ಯಾಕೆ ಈಗ ನನಗೆ ಚಾಲೆಂಜ್ ಬಂದಿದೆ, ನನಗೀಗ ಹೊಸ ಹುರುಪು ಬಂದಿದೆ ಈಗ. ಯಾಕಂದರೆ ಇಷ್ಟು ಜನ, ನಾನು ಪಕ್ಷೇತರ ನಿಲ್ಲುವಾಗ ಇಷ್ಟು ಜನ ಬೆಂಬಲ ಕೊಡ್ತಾ ಇರುವಾಗ ನಾನು ಅದಕ್ಕೆ ನ್ಯಾಯವನ್ನು ಖಂಡಿತವಾಗಿ ಕೊಟ್ಟೇ ಕೊಡಬೇಕು. ನಾನು 100ಕ್ಕೆ 100 ನೀವು ಹೇಳಿದಾಗೆ ಕೆಲಸವನ್ನು ಭಾಳ ಸ್ಪೀಡಾಗಿ ಇವತ್ತು ಕ್ಷೇತ್ರದ ಜನತೆ ವಿಧಾನ ಪರಿಷತ್ ಸದಸ್ಯ ಅಂದರೆ ಏನು ಅಂತ ತೋರಿಸುವಂಥದ್ದು ಖಂಡಿತ ನಾನು ಮಾಡ್ತೇನೆ. ಎಲ್ಲ ವಿಭಾಗದವರಿಗೆ ಏನೇನು ಸಮಸ್ಯೆ ಇದೆ ಅವರದ್ದು,
ಇವತ್ತು ಅತಿಥಿ ಉಪನ್ಯಾಸಕರ ಸಮಸ್ಯೆ ಬರ್ಬೋದು, ಅಥವಾ ಪೆನ್ಷನ್ ಸ್ಕೀಮ್ನ ಬಗ್ಗೆ ನ್ಯೂ ಪೆನ್ಷನ್ ಸ್ಕೀಮ್ NPS ಮತ್ತು OPS ಆಗಬೇಕು ಅಂತ ಹೇಳುವಂಥದ್ರ ಬಗ್ಗೆ ಇರ್ಬೋದು, ಅಥವಾ ಅನುದಾನಿತ ಶಿಕ್ಷಕರುಗಳನ್ನು ಪೆನ್ಷನ್ ಪದ್ಧತಿಯಿಂದ ಹೊರಗಿಟ್ಟದ್ದಾದಿರ್ಬೋದು. ಈ ಪದವೀಧರ ಶಿಕ್ಷಕರುಗಳ, ಪದವೀಧರ ಮತದಾರರ ಮತ್ತು ಶಿಕ್ಷಣ ಸಂಸ್ಥೆಗಳ ಯಾವುದೇ ಸಮಸ್ಯೆಗಳಿದ್ದರೆ ಇನ್ನು ಮುಂದೆ ನಾನು ಅದನ್ನು ನನ್ನ ಸಮಸ್ಯೆ ಅಂತ ಕೈಗೆತ್ಕೊಂಡು, ನನ್ನ ಸ್ವಭಾವ ಹಾಗೆ, ಯಾರಾದರೂ ನನ್ನ ಹತ್ರ ಬಂದರೆ ಸಹಾಯ ಕೇಳಿಕೊಂಡು ಅವ್ರ ಸಮಸ್ಯೆಯನ್ನು ಫಸ್ಟ್ ನಾನು ಅರ್ಥಕೊಳ್ತೇನೆ ಏನು ಅಂತ, ಶುರುವಿಗೆ ಗ್ರಾಸ್ ಮಾಡ್ತೇನೆ ಅದು ಹೇಗೆ ಅಂತ, ಮತ್ತು ಅದನ್ನು ನನ್ನ ಸಮಸ್ಯೆ ಅಂತ ನಾನು ಗ್ರಹಿಸಿಕೊಂಡು ನಾನು ಅದಕ್ಕೆ ನನ್ನ ಪ್ರಯತ್ನವನ್ನು ಅದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಮಾಡ್ತೇನೆ. ಈಗ ವಿಧಾನ ಪರಿಷತ್ ಪದವೀಧರದಲ್ಲಿಯೂ ಆ ಎಲ್ಲ ಸಮಸ್ಯೆಗಳನ್ನು ಅರ್ಥಕೊಂಡು ಅದು ನನ್ನ ಸಮಸ್ಯೆ ಅಂತ ನಾನು ಓನ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಗಟ್ಟಿದನಿಯಾಗಿ ನಾನು ನಿಲ್ತೇನೆ. ಯಾವ ಪಕ್ಷ ಸರ್ಕಾರ ನಡೆಸ್ತದೆ ಆ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲುವುದೇ ಮಾಮೂಲಿಯಾಗಿದೆ. ಹಾಗೇನಿಲ್ಲ, ಈ ಪದವೀಧರ ಚುನಾವಣೆಯಲ್ಲಿ ಇಷ್ಟು ಚುನಾವಣೆಯು BJP ಗೆದ್ದದ್ದು. ನಿಮ್ಮ ಶಂಕರಮೂರ್ತಿಯವರು ಗೆಲ್ಲುವ ಸಂದರ್ಭದಲ್ಲಿ ಯಾವುದೇ MLAಗಳಿಲ್ದಿದ್ದರೂ BJP ಗೆದ್ದುಕೊಂಡು ಬಂದಿದೆ. ಈ ಬಾರಿ ಮಾತ್ರ ಅದು ಪಕ್ಷವಾಗಿ ಉಳಿದಿಲ್ಲ. ಈ ಬಾರಿ ವ್ಯಕ್ತಿಯ ಸಾಧನೆಯ ಮೇಲೆ ಗೆಲ್ತದೆ. ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯ ಸಾಧನೆಗಳನ್ನು ನೋಡ್ತಾರೆ ಮತ್ತು ಅವರ ಹಿನ್ನೆಲೆಯನ್ನು ನೋಡ್ತಾರೆ. ಅವರು ಜವಾಬ್ದಾರಿ ಹಿಂದಿನ ಸಾರ್ತಿ ವಿಧಾನ ಪರಿಷತ್ ಸದಸ್ಯರಿರುವಾಗ ಎಷ್ಟು ಸಂಪರ್ಕದಲ್ಲಿದ್ದು ಎದುರು ನೋಡ್ತಾರೆ. ನಾನು BJPಯ ಕ್ಯಾಂಡಿಡೇಟ್ ಹೇಗೆ ನಡ್ಕೊಂಡಿದ್ರು, ಏನಿದೆ ಅವರ ನಡವಳಿಕೆ, ಅವ್ರು ಏನು ಅನುಭವ ನೋಡ್ತಾರೆ, ನನ್ನದ್ದು ನೋಡ್ತಾರೆ. ಆ ದೃಷ್ಟಿಯಿಂದ ಕೆಲಸ ಮಾಡಿದಂಥ ನನಗೆ ಜನ ಓಟ್ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಈ ಬಾರಿ ನೀವು BJPಯ ಅಧಿಕೃತ ಅಭ್ಯರ್ಥಿ, ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ, ಕಾಂಗ್ರೆಸ್ಸಿನಿಂದ ಸಿಡಿದೆದ್ದ ಅಭ್ಯರ್ಥಿ, ಈ ಬಂಡಾಯ ಅಭ್ಯರ್ಥಿ, ಈ ಮೂವರನ್ನು ಸೋಲಿಸಬೇಕು. ಇದು ಆಗು ಹೋಗೋದು ಕೆಲಸವ ಆಗುವಂಥದ್ದಿಂದಲೇ ನಾನು ಚುನಾವಣೆ ನಿಂತದ್ದು. ನೋಡಿ, ಇವತ್ತು ಕಾಂಗ್ರೆಸ್ಸಲ್ಲಿಯೂ ಬಂಡಾಯ ಇದೆ, BJPಯಲ್ಲಿಯೂ ನಾನು ಬಂಡಾಯವಾಗಿ ನಿಂತಿದ್ದೇನೆ. ನನ್ನ ಎಜೆಂಡಾ ಇಷ್ಟೇ, ನಾನು ಕೆಲಸ ಮಾಡಿದ್ದೇನೆ, ಕೆಲಸ ಮಾಡಿ ಮುಂದೆಯೂ ಅದೇ ರೀತಿಯಲ್ಲಿ ಕೆಲಸ ಮಾಡ್ತೇನೆ. ಹಾಗಾಗಿ ನನ್ನನ್ನು ಗೆಲ್ಲಿಸಿ ಅಂತ ಹೇಳುವಂಥದ್ದು. ಹಾಗಾಗಿ ಅದು ಜನರಿಗೆ ರೀಚ್ ಆಗಿದೆ. ಭಟ್ಟರನ್ನು ಸತಾಯಗತವಾಗಿ ಸೋಲಿಸಬೇಕೆಂದು ಸಂಘ ಪರಿವಾರದವರು ಹಠ ತೊಟ್ಟಂತಿದೆ, ಏನಂತ? ಇಲ್ಲ, ನನಗೆ ಹಾಗೆ ಅನಿಸೋದಿಲ್ಲ. ನಾನು ಸಂಘದ ಒಬ್ಬ ಸ್ವಯಂ ಸೇವಕ. ಸಂಘ ಪರಿವಾರ RSS ಯಾವತ್ತೂ ರಾಜಕೀಯದಲ್ಲಿ ನೇರವಾಗಿ ಇಳಿಯುವಂಥದ್ದು ಇಲ್ಲ. ಕೆಲವೊಮ್ಮೆ ರಾಷ್ಟ್ರದ ಚಿಂತನೆ ಬರುವಂಥ ಸಂದರ್ಭದಲ್ಲಿ ರಾಷ್ಟ್ರಕ್ಕೋಸ್ಕರ ಈಗ ಮೋದಿಯಲ್ಲಾಗುವಾಗ ಇಳಿದಿದೆ. ಈ ಸರ್ತಿ ಲೋಕಸಭೆ ಚುನಾವಣೆಯಲ್ಲಿಯೂ RSS ಏನು ಭಾಳ ಇಳಿದು ಮಾಡಲಿಲ್ಲ. ಕಳೆದ ಲೋಕಸಭೆ ಎಲೆಕ್ಷನಲ್ಲಿ RSS ಪ್ರತಿ ಬೈಠಕ್ಗಳನ್ನು ತಗೊಂಡು ಕಳೆದ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ಮಾಡಿದೆ. ಈ ಲೋಕಸಭೆ ಚುನಾವಣೆಯಲ್ಲಿಯೂ ಪರಿವಾರ ಏನು ಭಾಳ ಬೈಠಕ್ ತಗೊಂಡು ಇಳಿದಿಲ್ಲ. ಹಾಗಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಸಂಘ RSS ಏನು ಅದನ್ನು ಭಾಳ ತಲೆಗೆ ತಗೊಂಡು ಮಾಡುವಂಥದ್ದು ಕಾಣಲ್ಲ. ಅವರಿಗೆ ನಾನು ಗೆದ್ದರೂ ಸ್ವಯಂ ಸೇವಕ, ಅವ್ರು ಗೆದ್ದರೂ BJP. ಅವ್ರಿಗೆ ಕಾಣುವಂಥದ್ದು ಈಗ ಬೆಟರ್ ಸ್ವಯಂ ಸೇವಕ ನಾನೇ. ಪಕ್ಷ ನಿಷ್ಠೆ ಇದ್ದಂಥವನು, ಭಾಳ ವರ್ಷದಿಂದ ಒಂದೇ ಇದರಲ್ಲಿ ಇದ್ದವನು, ನನ್ನ ಆದರ್ಶವನ್ನು ಇಟ್ಕೊಂಡು ಬಂದಂಥವನು. ಹಾಗಾಗಿ ಅವರು ಪರಿವಾರದ ಎಗೇನ್ಸ್ಟೇ ಡಾಕ್ಟರ್ ಧನಂಜಯ ಸರ್ಜಿಯವರು ಶಾಂತಿಗಾಗಿ ನಡೆ ಮಾಡಿದವರು. ಹಾಗಾಗಿ ಪರಿವಾರದ ಸೂಚನೆಯ ವಿರುದ್ಧವಾಗಿ ಅವರಿಗೆ ಸೀಟ್ ಕೊಟ್ಟದ್ದು. ಪರಿವಾರದವರು ಅವರಿಗೆ ಸೀಟ್ ಕೊಡಲಿಕ್ಕೆ ಕೇಳಿಲ್ಲ, ಪರಿವಾರದವರು ನನಗೆ ಸೀಟ್ ಕೊಡಿ ಅಂತ ಕೇಳಿದ್ದು BJP ಹತ್ರ. ಅದನ್ನು ಧಿಕ್ಕರಿಸಿ, ಪರಿವಾರದ ವಿನಂತಿಯನ್ನು ಧಿಕ್ಕರಿಸಿ ಡಾಕ್ಟರ್ ಧನಂಜಯ ಸರ್ಜಿಯವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಪರಿವಾರ ಅವರೊಟ್ಟಿಗೆ ಗಟ್ಟಿ ನಿಲ್ಲುವಂಥ ಸಂದರ್ಭ ಇಲ್ಲ. ಭಟ್ಟರು ಗೆದ್ದರೆ ಕರಾವಳಿಯ 11 ಶಾಸಕರು ಸೋತಂತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ನೀವು ನೋಡಿ, ಕಳೆದ ಇದರ ಚುನಾವಣೆಯಲ್ಲಿ, ಗಣೇಶ್ ಕಾರ್ಣಿಕ್ ಚುನಾವಣೆಯಲ್ಲಿ ನಾವು ಎಲ್ಲರೂ ಶಾಸಕರಿದ್ದೆವು. ಅಂತ 18ರಲ್ಲಿ 17 ಜನ ಶಾಸಕರುಗಳು ನಾವಿದ್ದೆವು. ಗಣೇಶ್ ಕಾರ್ಣಿಕ್ ಸೋಲಿಲ್ವಾ? ಅದು ಯಾವುದು, ಇಲ್ಲಿ ಅಡ್ರೆಸ್ಸೇ ಇಲ್ಲದಂಥ JDS ಪಕ್ಷದ ಎದುರು ಸೋತಿದ್ದಾರೆ ಭೋಜೇಗೌಡರ ವಿಷಯದಲ್ಲಿ. ಆಗ ಯಾರು ನಾವೆಲ್ಲ ಸೋತದ್ದು ಅಂತ ಆಗಲಿಲ್ಲ. ನೋಡಿ, ಇದಕ್ಕೂ ಮತ್ತು MLAಗಳಿಗೂ ಅದಕ್ಕೇನು ಸಂಬಂಧ ಇಲ್ಲ. ಇದು BJP ಸೋತರೆ BJP MLAಗಳು ಸೋತದ್ದು ಅಂತ ಈ ಚುನಾವಣೆಯಲ್ಲಿ ಮಾಡಲಿಕ್ಕಾಗಲ್ಲ. ಬಂಡಾಯ ಮಾಡಿ BJPಯನ್ನು ಸೋಲಿಸಿದ ಪುತ್ತಿಲ BJP ಸೇರಿ ಶಿಸ್ತಿನ ಪಾಠ ಮಾಡಿಸ್ತಿದ್ರು. ಸರಿ ಇದೆ, ಅವರಿಗೆ ಪಾರ್ಟಿ ಸೇರಿದ್ದಾರೆ, ಅವರಿಗೆ ಪಕ್ಷದವರು ಕರೆದಿರ್ತಾರೆ ಇಲ್ಲಿ ಬನ್ನಿ ಅಂತ. ನಾನು ಅವರು ಚುನಾವಣೆ ನಿಂತಾಗ BJPಯಿಂದ ಪುತ್ತೂರಿಗೆ ಹೋಗಿದ್ದೇನೆ. ಎಲ್ಲ ಸ್ವಾಭಾವಿಕ, ಅದೇನು ದೊಡ್ಡದಲ್ಲ, ಅದೆಲ್ಲ ಸ್ವಾಭಾವಿಕ. ಭಟ್ರು ಸೋತರೆ ರಾಜಕೀಯ ಜೀವನ ಮುಗೀತು, ಲಾಲಾಜಿ ಹಾಲಡಿಯ ಥರ ರಿಟೈರ್ಮೆಂಟ್ ತಗೊಳ್ತಾರ? ನೋಡಿ, ನನ್ನ ವಯಸ್ಸು ನೀವು ನೋಡಬೇಕು, ಇನ್ನೂ 55 ವರ್ಷ ನನಗೆ. ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವಂಥ ವಯಸ್ಸಲ್ಲ. ನಾನು ಎಲೆಕ್ಟ್ರಲ್ ಪೊಲಿಟಿಕ್ಸಲ್ಲಿ ಆ್ಯಕ್ಟಿವ್ ಇರಬೇಕು ಹೇಳೋ ಕಾರಣಕ್ಕೋಸ್ಕರ ಈ ಚುನಾವಣೆಯನ್ನು ಮಾಡಿದ್ದು.
ನಾನು ಯಾವ ಕಾರಣಕ್ಕೂ ಸೋಲುವುದಿಲ್ಲ, ನಾನು ಗೆಲ್ತೇನೆ. ಗೆದ್ದ ಮೇಲೆ ಇನ್ನಷ್ಟು ಆ್ಯಕ್ಟಿವ್ ಪೊಲಿಟಿಷಿಯನ್ ಆಗಿ ಇರ್ತೇನೆ. ವಾಟ್ಸಪ್ ಕಾಲಲ್ಲಿ ರಣತಂತ್ರ ನಡೀತಿದೆ ಎಂಬ ಸುದ್ದಿ ಇದೆ, ಹೌದೇ? ವಾಟ್ಸಪ್ ಕಾಲ್ಗಳು ಈ ಚುನಾವಣೆಯಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಸರಿ ಇದೆ, ಚುನಾವಣೆಯಲ್ಲಿ ಒಂದೊಂದು ತಂತ್ರಗಾರಿಕೆ ಮಾಡಬೇಕಲ್ಲ ಎಲ್ಲರೂ, ಅದು ಆಗ್ತಾ ಇದೆ, ತೊಂದರೆ ಇಲ್ಲ. ಇಷ್ಟರವರೆಗೆ ನಮ್ಮೊಂದಿಗೆ ಕಾರ್ಯಕರ್ತರ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಹೊರಬಂದು ನಿಂತಹ ಭಟ್ರು ನಮ್ಮ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಅವರಿಗೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಕೊನೆಯದಾಗಿ ಭಟ್ರು, ನನ್ನ ತಮ್ಮ ಮಾಧ್ಯಮದ ಮೂಲಕ ನನ್ನ ವಿನಂತಿ, ನಾನು ಪದವೀಧರ ಕ್ಷೇತ್ರದಲ್ಲಿ ನನ್ನ ಕ್ರಮ ಸಂಖ್ಯೆ 7 ಇದರ ಮುಂದೆ ಒಂದು ಪ್ರಥಮ ಪ್ರಾಶಸ್ತ್ಯವನ್ನು ಬರೀಬೇಕು. ಪ್ರಥಮ ಪ್ರಾಶಸ್ತ್ಯದಲ್ಲಿ 1ಕ್ಕೆ ಮೇಲೆ ರೋಮನ್ ಅಂಕೆಯಲ್ಲಿ ಬರೆಯುವುದಾಗಲಿ ಅಥವಾ ಕ್ಯಾಪ್ ಹಾಕೋದಾಗಲಿ ಅಕ್ಷರದಲ್ಲಿ ಬರೆಯುವುದಾದರೆ ಅದು ಅಸಿಂಧು ಆಗ್ತದೆ. ಇದನ್ನು ನಮ್ಮ ಪದವೀಧರ ಮತದಾರರು ತಿಳಿದುಕೊಂಡು ವೋಟ್ ಮಾಡಬೇಕು. ನಾನು ತಮ್ಮೆಲ್ಲರ ಹತ್ರ ಪದವೀಧರ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದೇನು ಅಂದರೆ, ನಾನೊಬ್ಬ ಉಡುಪಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡಿದಂಥ ಒಬ್ಬ ಶಾಸಕ. ಅದೇ ಉದ್ದೇಶದಿಂದ ಮತ್ತೊಮ್ಮೆ ವಿಧಾನ ಪರಿಷತ್ ಸದಸ್ಯನಾಗಿ ಜನರ ಕೆಲಸ ಮಾಡಬೇಕು ಅಂತ ಹೇಳುವಂಥ ಏಕೈಕ ಉದ್ದೇಶದಿಂದ ನಾನು ನಿಂತಿದ್ದೇನೆ. ಯಾವುದೇ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ಅಥವಾ ಬಿ ಜೆ ಪಿಗೆ ಕಲಿಸ್ಲಿಕ್ಕಲ್ಲ. ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಜನರ ಕೆಲಸ ಮಾಡಬೇಕು, ಬಿ ಜೆ ಪಿಯ ಕಾರ್ಯಕರ್ತರ ಧ್ವನಿಯಾಗಿರಬೇಕು. ನಾನು ಗೆದ್ದ ನಂತರ ಬಿ ಜೆ ಪಿಯೇ ಅಂತ ಹೇಳುವಂಥದ್ದನ್ನು ಸ್ಪಷ್ಟಪಡಿಸಿದ್ದೇನೆ. ಆ ದೃಷ್ಟಿಯಿಂದ ನೀವೆಲ್ಲರೂ ನನ್ನ ಇದಕ್ಕೆ ಚಿಹ್ನೆ ಇಲ್ಲದಿರೋದ್ರಿಂದ 7ನೇ ಕ್ರಮ ಸಂಖ್ಯೆಯಲ್ಲಿ ನನ್ನ ರಘುಪತಿ ಭಟ್ ಅಂತ ಹೆಸರಿನ ಮುಂದೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ನನಗೆ ಗೆಲ್ಲಿಸಬೇಕು. ಮತ್ತೊಮ್ಮೆ ಜನಪ್ರತಿನಿಧಿಯಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ನನಗೆ ಕೊಡಬೇಕು ಅಂತ ಕೈ ಜೋಡಿಸಿ ವಿನಂತಿಸ್ತೇನೆ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.